ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತ್ರಿಪುರಾದಳದ ಶತ್ರು ಸಂಹಾರದ ಯಂತ್ರದಿಂದ ಮಾಡುವಂತಹ ಒಂದು ಬಲಿಷ್ಠ ಶತ್ರುನಾಶದ ತಂತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಯಂತ್ರದ ಸಹಾಯದಿಂದ ಮಾಡುವಂತಹ ಶತ್ರುನಾಶದ ಪದ್ಧತಿ, ಈ ಯಂತ್ರದ ಹೆಸರು ತ್ರಿಪುರಾದಳ. ನೋಡಿ, ತ್ರಿಪುರಾದಳಕ್ಕೆ ಅತೀಂದ್ರಿಯ ಶಕ್ತಿ ಇರ್ತದೆ. ತ್ರಿಪುರಾದಳದ ಬೀಜಾಕ್ಷರಗಳಿಂದ ಎಂತಹ ಶತ್ರುಗಳನ್ನು ಬೇಕಾದರೂ ನಾವು ಮಟ್ಟ ಹಾಕಬಹುದು. ಶತ್ರುಗಳಿಂದ ನರಳಾಟ ಇದ್ದರೆ ಮಾತ್ರ ಈ ತಂತ್ರ ನೀವು ಮಾಡ್ಕೋಬೇಕಾಗ್ತದೆ. ಯಾವತ್ತಿನ ದಿನ ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರಥಮವಾಗಿ ವೀಕ್ಷಕರೇ, ಶತ್ರು ಎಂದ ಕೂಡಲೇ ಕೆಲವೊಬ್ಬರಿಗೆ ವಿಪರೀತ ಭಯ ಶುರು ಆಗುತ್ತೆ. ಏನೋ ಶತ್ರುತ್ವ ಇದ್ದಂಥ ವ್ಯಕ್ತಿ ಹೆಸರು ಕಂಡಿದ್ದ ಕೂಡಲೇ ಏನೋ ಒಂದು ದುಃಖ, ದುಮ್ಮಾನ, ದುಗುಡ, ಭಯದ ವಾತಾವರಣ ಸೃಷ್ಟಿ ಆಗುತ್ತೆ. ಹೆಂಗಪ್ಪ ಬದುಕೋದು, ಆ ವ್ಯಕ್ತಿ ಬರ್ತಾನೆ ನಮಗೆ ಹಿಂಸೆ ಕೊಡ್ತಾನೆ ಅಂತ ಬಹಳ ಗಾಬರಿಯಿಂದ ಜೀವನ ಮಾಡುವಂಥ ಜನರನ್ನು ನಾವು ನೋಡ್ತಾನೆ ಇರ್ತೀವಿ. ಯಾಕಂದರೆ ಅವ್ರು ಬಂದಾಗ ಅಷ್ಟು ನರಕ ಯಾತನೆನ ಅವರು ಕೊಟ್ಟು ಬಿಡ್ತಾರೆ, ಆ ನರಕನೇ ತೋರಿಸ್ಬಿಡ್ತಾರೆ. ಅದನ್ನು ಅನುಭವಿಸಿ ಆ ಒಂದು ಪರಿಸ್ಥಿತಿನ ತಡ್ಕೊಳ್ಳೋಕ್ಕಾಗದೆ ಭಯದ ವಾತಾವರಣದಿಂದ ನರಳುತ್ತಾ ಇರ್ತಾರೆ. ನೋಡಿ, ಈ ಶತ್ರುಗಳು ಮನುಷ್ಯರಿಗೆ ಹತ್ತಾರು ರೂಪದಲ್ಲಿ, ಯಾವುದಾದ್ರೂ ರೂಪದಲ್ಲಿ ಕಾಡಾಟ ಕೊಡ್ಬೋದು. ಹತ್ತಾರು ಉದಾಹರಣೆಗಳು, ನೂರಾರು ನಾವು ಹುಡುಕ್ತಾ ಹೋದರೆ ಶತ್ರುತ್ವ ಬರಲಿಕ್ಕೆ ಕಾರಣನೇ ಇರಲಿಲ್ಲ. ಒಂದಲ್ಲ ಒಂದು ರೀತಿ ಉತ್ಪತ್ತಿ ಆಗಿಬಿಡ್ತದೆ ಶತ್ರುತನ. ಕೆಲವೊಬ್ಬರಿಗೆ ಕೆಲಸ ಕಾರ್ಯದಲ್ಲಿ ಅವರ ಏಳಿಗೆ ಪ್ರಗತಿ ನೋಡಿ, ಅಥವಾ ಅವರ ಚಾಕಚಕ್ಯತೆ ನೋಡಿ, ಅವ್ರಿಗಿರುವಂಥ ಜನವಶ ನೋಡಿ, ಅಥವಾ ಅವರು ಬೆಳೀತಾ ಇರುವಂಥ ಜನನಾಯಕನ ಗುಣ ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ಅವ್ರ ಮೇಲೆ ಶತ್ರುತ್ವ ಶುರು ಮಾಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಒಳ್ಳೆಯ ಸಂಪಾದನೆ ಇರ್ತದೆ ನೋಡಿ, ಹಣಕಾಸಿನ ಮೇಲೆ ಶತ್ರುತ್ವ ಶುರು ಮಾಡ್ತಾರೆ. ಅವರು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗೋದು ನೋಡಿ ಶತ್ರುತ್ವ ಶುರು ಮಾಡ್ತಾರೆ. ಉದ್ಯೋಗದಲ್ಲಿ ಒಳ್ಳೆಯ ಹೆಸರು ಬರ್ತಾ ಇರೋದು ನೋಡಿ ಅವ್ರ ಮೇಲೆ ಇಲ್ಲ ಸಲ್ಲದ ವಿಚಾರಗಳಿಂದ ಶತ್ರುತ್ವ ಶುರು ಮಾಡ್ಕೊತಾರೆ. ಅಥವಾ ಇವರೇ ಒಂದು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಕೆಲವೊಂದು ಅನಾನುಕೂಲಗಳಲ್ಲಿ ಭಾಗಿಯಾದಾಗ, ಅದು ಅವ್ರಿಗೆ ಗೊತ್ತಿಲ್ಲದಂಗೆ ತಪ್ಪುಗಳಾದಾಗಲೂ ಕೂಡ ಶತ್ರುಗಳು ಇದ್ದಕ್ಕಿದ್ದಂಗೆ ಇವ್ರ ಮೈ ಮೇಲೆ ಬರುವಂಥ ಲಕ್ಷಣಗಳು ಬರುತ್ತೆ. ಇನ್ನು ಕುಟುಂಬದಲ್ಲಿ ಆಸ್ತಿಗೆ, ಜಮೀನಿಗೆ, ಭೂಮಿಗೆ, ಮನೆ ಕಟ್ಟಡ ನಿರ್ಮಾಣಗಳಿಗೆ, ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ ಇದ್ದಕ್ಕಿದ್ದಂಗೆ ಕುಟುಂಬದಲ್ಲಿ ಶತ್ರುತ್ವ ಶುರು ಆಗ್ತದೆ. ಈ ದಾಂಪತ್ಯದಲ್ಲಿ ಇದ್ದಕ್ಕಿದ್ದಂಗೆ ಮನಸ್ತಾಪಗಳಿಂದ ಕುಟುಂಬಸ್ಥರ ಮಧ್ಯೆ ಅಥವಾ ದಂಪತಿಗಳ ಮಧ್ಯೆನೇ ಶತ್ರು ಬಾಧೆ ಶುರು ಆಗ್ಬಿಡ್ತದೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ, ಒಬ್ರು ಮುಖ ನೋಡಿದ್ರೆ ಒಬ್ರು ಸಹಿಸ್ತಾ ಇರಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಗಳು, ಗದ್ದಲಗಳು, ಮನಸ್ತಾಪಗಳು ಹಿಪ್ಪೆ ಆಗಿಬಿಡ್ತಿರುತ್ತೆ ಈ ಶತ್ರುಗಳಿಂದ. ಇನ್ನು ಸಂಬಂಧಿಕರಲ್ಲಿ ಉದ್ದೇಶಪೂರ್ವಕವಾಗಿ ಶತ್ರುತ್ವ ಶುರು ಮಾಡ್ತಾರೆ. ಆ ಶತ್ರುತ್ವ ಇಟ್ಕೊಂಡೇ ಬದುಕ್ತಾ ಇರ್ತಾರೆ. ಶತ್ರುತ್ವನೇ ಸೃಷ್ಟಿ ಮಾಡ್ತಾರೆ ಸಂಬಂಧಿಕರು. ಏನೋ ಒಂಥರ ಮನಸ್ಸಲ್ಲಿ ಬಂದುಬಿಡುತ್ತದು. ದಾಯಾದಿ ಕಲದಿಂದ ಆದರೂ ಬರ್ಬೋದು, ಅಥವಾ ಜಮೀನು ರೂಪದಲ್ಲಿ ಆದರೂ ಬರೋದು, ಹಣಕಾಸಿನ ರೂಪದಲ್ಲಿ ಆದರೂ ಬರೋದು, ಮದುವೆಯಂತಹ ವಿಚಾರಗಳಲ್ಲಿ ಶತ್ರುತ್ವ ಬರೋದು, ಪ್ರೀತಿ ಪ್ರೇಮದಂಥ ವಿಚಾರಗಳಲ್ಲೂ ಕೂಡ ಶತ್ರುತ್ವಗಳು ಬಂದು ಮನುಷ್ಯನಿಗೆ ಒಕ್ಕರ್ಸ್ಕೊಳ್ತವೆ. ಎಲ್ಲಿ ಹೋದರೂ ಕೂಡ ರಾಕ್ಷಸರಂತೆ ನಿಮ್ಮನ್ನು ಕಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಶತ್ರುವು ಯಾವುದೇ ಸ್ಥಳದಲ್ಲೂ ಹೋದ್ರು ಒಂಥರ ಗಂಡಾಂತರಗಳನ್ನು ಸೃಷ್ಟಿ ಮಾಡ್ತಾರೆ. ಒಟ್ಟು ಅವ್ರಿಗೇನು ನಿಮ್ಮ ನರಳಾಟ, ನಿಮ್ಮ ಮಾನಸಿಕ ಹಿಂಸೆ, ನಿಮ್ಮ ದೈಹಿಕ ಹಿಂಸೆ ನೋಡಿ ಸಂತೋಷ ಪಡೋದೇ ಅವ್ರ ಗುರಿಯಾಗಿರುತ್ತೆ ಅಂತ ತಿಳ್ಕೊಳ್ಳಿ. ಬಿಟ್ಟು ಬಿಡದೆ ನಿಮ್ಮನ್ನು ನರಳಿಸ್ತಾ ಇದ್ದರೆ ಅಂಥ ಶತ್ರುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ, ಸಂಹಾರದ ಪ್ರಯೋಗ ಮಾಡಿ, ಅವರಿಂದ ನೀವು ದೂರ ಆಗಿ ನೀವು ನಿಮ್ಮ ಜೀವನ ಸೇಫ್ಟಿ ಮಾಡಿಕೊಳ್ಳಿಕ್ಕೆ ಒಂದು ಶಕ್ತಿಶಾಲಿಯಾದಂಥ ಶತ್ರು ಸಂಹಾರದ ತಂತ್ರ ನೀವು ಮಾಡಿಕೊಳ್ಳಿ. ತ್ರಿಪುರಾದಳದ ಬಗ್ಗೆ ಬಹಳ ವಿಶೇಷ ಶಕ್ತಿ ಇರ್ತದೆ. ಈ ತ್ರಿಪುರಾದಳದ ತಂತ್ರ ಶನಿವಾರದ ದಿನ ಮಾತ್ರ ನೀವು ಮಾಡಬೇಕಾಗ್ತದೆ. ಶನಿವಾರದ ದಿನ ಈ ತ್ರಿಪುರಾದಳದ ಅತೀಂದ್ರಿಯ ಶತ್ರುನಾಶ ತಂತ್ರ ನೀವು ಮಾಡ್ಕೋಬೇಕು. ಏನು ಶನಿವಾರದ ದಿನ ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಸ್ನಾನಾದಿಗಳನ್ನ ಮಾಡಿಕೊಂಡು ನಿಮ್ಮ ಆಸುಪಾಸಿನಲ್ಲಿರುವಂತಹ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋಗಿ ಬನ್ನಿ. ಬರೋ ದಾರಿಯಲ್ಲಿ ಗ್ರಂಥಿಗೆ ಅಂಗಡಿಗಳು ಅಥವಾ ಪೂಜಾ ಅಂಗಡಿಗಳು ಸಿಕ್ಕಿದ್ರೆ ಕೆಲವೊಂದು ವನಸ್ಪತಿಗಳು ಸಿಗ್ತವೆ. ಒಂದು ಶ್ರೇಷ್ಠ ಏನಿದೆ ಶಕ್ತಿ ಇರುವಂಥ ವನಸ್ಪತಿಗಳು, ಈ ಭುಜಪತ್ರೆ ಅಥವಾ ಬಿಳಿ ಸಾಸಿವೆ ಎರಡೂ ಕೂಡ ನೀವು ತೆಗೆದುಕೊಂಡು ಬರಬೇಕು. ಭುಜಪತ್ರೆ, ಬಿಳಿ ಸಾಸಿವೆ ತೆಗೆದುಕೊಂಡು ಅದ್ರ ಜೊತೆ ಗ್ರಂಥಿಗೆ ಅಂಗಡಿಯಲ್ಲಿ ನೀವೇ ಸೃಷ್ಟಿ ಮಾಡಿಕೊಳ್ಳುವಂತಹ ಒಂದು ಯಂತ್ರ ತಾಯ್ತದ ರೂಪದಲ್ಲಿ ಸಿಗುತ್ತೆ. ತಾಮ್ರದ ತಾಯ್ತನ ನೀವು ತೊಗೊಂಬನ್ನಿ. ಒಂದು ಸ್ವಲ್ಪ ಮೇಣ ಸಿಗುತ್ತೆ. ಈ 4 ವಸ್ತುಗಳನ್ನ ನೀವು ತೊಗೊಂಬರ್ಬೇಕಾಗುತ್ತೆ. ಮನೆಯಲ್ಲಿ ಒಂದು ಕೇಸರಿ ಬಟ್ಟೆ ಇದ್ದರೆ ಒಳ್ಳೆಯದು. ಶನಿವಾರ ದಿನ ತೆಗೆದುಕೊಂಡು ಬನ್ನಿ. ಈ 4 ವಸ್ತುಗಳು ತೆಗೆದುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಕೇಸರಿ ನೀವು ಬಟ್ಟೆಗಳನ್ನ ಹಾಕ್ಕೊಂಡು ಕೂತ್ಕೋಬೇಕಾಗ್ತದೆ.
ನೋಡಿ, ಕೆಲವೊಂದು ಬೀಜಾಕ್ಷರಗಳನ್ನ ನೀವು ಭುಜಪತ್ರೆ ಮೇಲೆ ಈ ರೀತಿಯಲ್ಲಿ ಬರೀಬೇಕು. ಅದಕ್ಕಿಂತ ಮೊದಲಾಗಿ ಪೂರ್ವಕ್ಕೆ ಮುಖ ಮಾಡಿ ನೀವು ಕುಂತಾಗ ಕೇಸರಿ ಬಣ್ಣದ ಬಟ್ಟೆ ಹಾಕೊಂಡು ಕೂತ್ಕೊಳ್ಳಿ. ಭುಜಪತ್ರೆಯ ಮೇಲೆ ಶತ್ರುವಿನ ಹೆಸರನ್ನು ಬರೆಯಿರಿ. ಯಾವುದೇ ಶತ್ರು ಆಗಿರೋದು ಪರವಾಗಿಲ್ಲ, ಅವರು ಯಾವ ರೂಪದಲ್ಲಾದರೂ ಪರವಾಗಿಲ್ಲ. ಸಂಬಂಧದ ರೂಪದಲ್ಲಿದ್ದರೂ ಸರಿ, ಸಂಬಂಧ ಅಲ್ಲದ ರೂಪದಲ್ಲಿದ್ದರೂ ಸರಿ, ಅಥವಾ ಹೆಸರೇ ಗೊತ್ತಿಲ್ಲ ಅಂದರೂ ಕೂಡ ಶತ್ರುನಾಶದ ತಂತ್ರ ಅಂತ ನೀವು ಬರೀರಿ ವೀಕ್ಷಕರೇ. ಕೆಳಗಡೆ ತ್ರಿಪುರಾದಳದ ಬೀಜಾಕ್ಷರ ಅಂತ ಬರೀರಿ. ತ್ರಿಪುರಾದಳ ದೇವಿಯ ಹೆಸರು ನೆನೆಸ್ಕೊಂಡು ತ್ರಿಪುರಾದಳದ ಬೀಜಾಕ್ಷರ ಅಂತ ಭುಜಪತ್ರೆ ಮೇಲೆ ಬರೆದು, ಈ ಬೀಜಾಕ್ಷರಗಳು 3 ಲೈನ್ ಇರ್ತದೆ. ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಒಂದು ಲೈನಲ್ಲಿ, ಪ್ರಥಮ ಲೈನಲ್ಲಿ 3 ಬೀಜಾಕ್ಷರ ಬರ್ತವೆ ನೋಡಿ, ಈ ರೀತಿಯಲ್ಲಿ ಇರ್ತವೆ. ಭೂಮ್ ವಂ್ ಶಂ ಒಂದು ಲೈನಲ್ಲಿ ಬರಿಬೇಕಾಗ್ತದೆ. ನೀವು ಮಾರ್ಕ್ ಹಾಕೊಳ್ಳಿ. ಭೂಮ್ ಓಂ ಶಂ. ಎರಡನೇ ಲೈನ್ನಲ್ಲಿ ಈಂ ಶ್ರಯಂ ಲಯಂ. ಮೂರನೇ ಲೈನ್ನಲ್ಲಿ ಕ್ಷಂ ಕ್ರೋಂ ಕ್ಲೀಂ. ನೋಡಿ, ಪ್ರಥಮ ಲೈನ್ನಲ್ಲಿ ಭೂಮ್ ಓಂ ಶಂ ಅಂತ 3 ಬೀಜಾಕ್ಷರ ಬರೀರಿ. ಎರಡನೇ ಲೈನ್ನಲ್ಲಿ ಈಂ ಶ್ರೇಯಂ ಲಯಂ ಅಂತ ಈ ಬೀಜಾಕ್ಷರಗಳನ್ನ ಬರೀರಿ. ಮೂರನೇ ಕಾಲಮ್ನಲ್ಲಿ ಕ್ಷಂ ಕ್ರೋಂ ಕ್ಲೀಂ. ಈ ರೀತಿಯಾಗಿ ನೀವು 3 ಲೈನ್ನಲ್ಲಿ ಈ ಥರ ಬೀಜಾಕ್ಷರಗಳನ್ನ ನೀವು ಬರೆದುಕೊಂಡು, ನಂತರ ತಾಮ್ರದ ತಾಯತದಲ್ಲಿ ಸ್ವಲ್ಪ ಬಿಳಿ ಸಾಸಿವೆಗಳನ್ನ ಹಾಕಿ ಈ ಭುಜಪತ್ರೆಯನ್ನು ಅದರೊಳಗೆ ಹಾಕಿ ಸುರುಳಿ ಸುತ್ತಬಿಟ್ಟು ಅದರೊಳಗೆ ಹಾಕಿ ಮೇಣದ ಸಹಾಯದಿಂದ ಅದನ್ನು ಮುಚ್ಚಿಬಿಟ್ಟು ಶನಿವಾರದ ದಿನ ನೀವು ಏನಿದೆ ನಿಮ್ಮ ಮನೆ ದೇವರ ಫೋಟೋ ಮುಂದೆ ಇಟ್ಟು ಆಂಜನೇಯ ಸ್ವಾಮಿಯನ್ನು ಸಂಕಲ್ಪನೆ ಮಾಡಿಕೊಂಡು ಯಂತ್ರ ದಿಗ್ಬಂಧನ ಯಂತ್ರೋದ್ಧಾರಕ ಪ್ರಾಣದೇವರನ್ನು ನೆನೆಸ್ಕೊಂಡು ನೀವು ಅದನ್ನು ಪೂಜೆ ಮಾಡಿ ನಿಮ್ಮ ಕತ್ತೆಗೆ ಕೆಂಪು ಅಥವಾ ಕಪ್ಪು ಕಲರು ಅಥವಾ ಕೇಸರಿ ಬಣ್ಣದ ದಾರದಲ್ಲಿ 18 ದಿನಗಳ ಕಾಲ ಆ ಒಂದು ಯಂತ್ರವನ್ನು, ತ್ರಿಪುರಾದಳದ ಶತ್ರು ಸಂಹಾರದ ಯಂತ್ರವನ್ನು ಧರಿಸಿಕೊಳ್ಳಿ. ಕತ್ತೆಗೆ ನಿಮ್ಮ ಕುತ್ತಿಗೆಯ ಭಾಗಕ್ಕೆ ಒಂದು ಕೆಂಪು ಕಲರ್ ದಾರದಲ್ಲಿ ನೀವು 18 ದಿನ ಅಥವಾ ಕೇಸರಿ ಕಪ್ಪು ಈ 3ರಲ್ಲಿ ಯಾವ ದಾರ ಆದರೂ 18 ದಿನಗಳ ಕಾಲ ನೀವು ಧರಿಸಿಕೊಂಡು, ಆವಾಗ ನಿಮ್ಮ ಏನಿದೆ ಅತೀಂದ್ರಿಯ ಪ್ರಯೋಗದ ಬೀಜಾಕ್ಷರಗಳಿಂದ ತ್ರಿಪುರಾದಳದ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ನಿಮಗಿರುವಂಥ ಶತ್ರುಗಳು ಏನು ಬಿಟ್ಟು ಬಡದೆ ಕಾಡ್ತಾ ಇರ್ತಾರೆ, ಮಾನಸಿಕವಾಗಿ ದೈಹಿಕವಾಗಿ ಕೆಲಸ ಕಾರ್ಯ ಹಣಕಾಸು ವ್ಯಾಪಾರ ವ್ಯವಹಾರ ಆರೋಗ್ಯದಲ್ಲಿ ಏನು ನಿಮ್ಮನ್ನು ನಷ್ಟ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ, ಆ ಶತ್ರುಗಳು ಸಂಹಾರವಾಗಿ ನಾಶವಾಗಿ ನಿಮ್ಮಿಂದ ದೂರ ಹೋಗುತ್ತಾರೆ. ಎಷ್ಟೇ ರಾಜಿ ಸಂಧಾನಗಳ ಮುಖಾಂತರ ಅಥವಾ ಎಷ್ಟೇ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ನಿಮಗೆ ಬಗ್ಗದೇ ಇರುವಂಥ ಶತ್ರುಗಳು ಭಯ ತೋರಿಸ್ತಾನೆ ಇದ್ದರೆ ಅಂಥ ಶತ್ರುಗಳ ಮೇಲೆ ಈ ಶತ್ರು ಸಂಹಾರದ ತಂತ್ರ ಮಾಡಿ ತ್ರಿಪುರಾದಳದ ಶತ್ರು ನಾಶದ ತಂತ್ರದಿಂದ ವಿಶೇಷ ಶಕ್ತಿ ನಿಮಗೆ ಬರ್ತದೆ. ಅಂತರ್ಮುಖ ಬಹಿರ್ಮುಖ ಶತ್ರುಗಳ ಪ್ರಯೋಗದಿಂದ ನೀವು ಹೊರಗೆ ಬರ್ತೀರ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ ವಿಶೇಷ ಪರಿಹಾರ ಇದೆ, ತಂತ್ರ ಮಂತ್ರಗಳ ಬಗ್ಗೆ ಸಲಹೆ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.